ಹಾಯ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ ಮೇನ್ ವಿಡಿಯೋ ಯಾರಿಗಂದ್ರೆ ರೈತರಿಗೆ ಸಂಬಂಧಪಟ್ಟಿದ್ದು ಬೆಳೆ ವಿಮೆ ಕೇಳಿರ್ತೀರಲ್ವಾ, ಕ್ರಾಪ್ ಇನ್ಸೂರೆನ್ಸ್. ಈಗ ಒಂದೊಂದು ಕ್ರಾಪಿಗೂ ಒಂದೊಂದು ಡೆಡ್ ಲೈನ್ ಇದೆ. ಇವಾಗ ಸ್ಟಾರ್ಟ್ ಆಗಿದ್ದು ಏಪ್ರಿಲ್ ಇಂದ ಸ್ಟಾರ್ಟ್ ಆಗಿದೆ ಬೆಳೆ ವಿಮೆ ಕಟ್ಟಬೇಕಂತ. ಇವಾಗ ಲಾಸ್ಟ್ ಡೇಟ್ ಜುಲೈ 31ಗೆ ಕೆಲವೊಂದು ಕ್ರಾಪಿಗಿದೆ. ಇನ್ನೊಂದು ಕೆಲವೊಂದು ಕ್ರಾಪಿಗೆ 14/8 ಅಂದ್ರೆ ಆಗಸ್ಟ್ 14ನೇ ತಾರೀಕು ತನಕ ಕೆಲವೊಂದು ಕ್ರಾಪಿಗಿದೆ. ಹಾಗಾದ್ರೆ ಹೆಂಗ್ ನೋಡ್ಬೇಕು, ಅದನ್ನ ಎಲ್ಲಿ ನೋಡ್ಬೇಕು? ಆಮೇಲೆ ಇವಾಗ ನೀವು ಬೆಳೆ ವಿಮೆ ಕಟ್ಟಿರ್ತೀರಾ, ಆ ಕೆಲವೊಂದು ಬಂದಿರಲ್ಲ, ಅಂದ್ರೆ ಎಲ್ಲಿದೆ, ಯಾವ ಸ್ಟೇಟಸ್ ಅಲ್ಲಿ ಇದೆ, ಯಾವ ಬ್ಯಾಂಕಿಗೆ ಹೋಗಿದೆ ದುಡ್ಡು, ಅಥವಾ ನಿಮ್ಮ ಬೆಳೆ ವಿಮೆ ಕಟ್ಟಬೇಕಂದ್ರೆ ಯಾವ ಗ್ರಾಮ ಪಂಚಾಯತಿ ಅಂಡರ್ ಬರುತ್ತೆ ಅನ್ನೋ ಈ ಪೂರ್ತಿ ವಿಡಿಯೋನ ನಾನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಎಲ್ಲಿ ನೋಡ್ಬೇಕು ಅನ್ನೋ ಡೀಟೇಲ್ ಆಗಿ ತೋರಿಸ್ತಾ ಹೋಗ್ತೀನಿ. ನನ್ನ ವಿಡಿಯೋನ ಫಾಲೋ ಮಾಡಿ ಬನ್ನಿ. ಗೂಗಲ್ ಓಪನ್ ಮಾಡಿದ್ಮೇಲೆ ಸಂರಕ್ಷಣೆ ಅಂತ ಕ್ಲಿಕ್ ಮಾಡಿ. ಸಂರಕ್ಷಣೆ ಇಲ್ಲಿ ನಿಮ್ಗೆ ಬರುತ್ತೆ, ಸಂರಕ್ಷಣೆ ಕರ್ನಾಟಕ ಅಂತ ಹೇಳಿ. ಇಲ್ಲಿ ನಿಮ್ಗೆ ಕ್ರಾಪ್ ಇನ್ಶೂರೆನ್ಸ್ ಮಾಹಿತಿನ ನೀವು ತಿಳ್ಕೊಬಹುದು. ಇಲ್ಲಿ ನೀವು ಇಸ್ವಿನ ಹಾಕ್ಬೋದು, ನಿಮ್ಗೆ ಯಾವ ಇಸ್ವಿದು ಬೇಕು, ಅಥವಾ ಪ್ರೀವಿಯಸ್ ಇಯರ್ದು ನೀವು ಏನೋ ಚೆಕ್ ಮಾಡ್ಕೋಬೇಕಪ್ಪ ಸ್ಟೇಟಸ್, ನಮ್ಗೆ ದುಡ್ಡು ಬಂದಿದ್ಯೋ ಅಥವಾ ಬಂದಿಲ್ವಾ ಅಂತ ನೀವು ಸ್ಟೇಟಸ್ ಚೆಕ್ ಮಾಡ್ಕೋಬೇಕಂದ್ರೆ ನೀವು ಇಲ್ಲಿ ಇಸ್ವಿನ ಚೆಕ್ ಮಾಡ್ಕೋಬೇಕಾಗುತ್ತೆ ಫಸ್ಟ್. ಇವಾಗ ನಾವು ಪ್ರೆಸೆಂಟ್ ಇರೋದನ್ನ ನೋಡೋಣ. 2026-27 ಇಸ್ವಿಲಿ ಯಾವ ಯಾವ ಕ್ರಾಪಿಗೆ ಎಷ್ಟು ಡೆಡ್ ಲೈನ್ ಇದೆ, ಎಲ್ಲಿ ತನಕ ಇದೆ ನಮ್ದು ಕ್ರಾಪ್ ಇನ್ಸೂರೆನ್ಸ್ ಅಂತ ನೋಡ್ಬೇಕಂದ್ರೆ ನೀವು ಸಂರಕ್ಷಣೆಯ ಕರ್ನಾಟಕ ಅಂತ ಓಪನ್ ಮಾಡಿದ್ಮೇಲೆ ಇಲ್ಲಿ ನೀವು ಮುಂದೆ ಅಂತ ಒತ್ಬೇಕು. ಮತ್ತೆ ಹಿಂಗಾರು ಇದ್ರೆ ಹಿಂಗಾರಿಗೆ ಹಾಕಿ, ಮುಂಗಾರು ಇದ್ರೆ ಮುಂಗಾರು ಹಾಕಿ. ಅಲ್ಲಿ ಕೊಟ್ಟಿರ್ತಾರೆ ಖರೀಫ್ ಅಂಡ್ ರಬಿ ಅಂತ ಹೇಳಿ. ನೋಡಿ, ಇಲ್ಲಿ ಫಾರ್ಮರ್ಸ್ ಅಂತ ತೋರ್ಸುತ್ತಲ್ವಾ, ಇಲ್ಲಿ ಫಾರ್ಮರ್ಸ್. ಇಲ್ಲಿ ನೋಡಿ, ನೀವು ಇವಾಗ ಫಸ್ಟ್ ನೀವು ಏನ್ ನೋಡ್ಕೋಬೇಕು, ಇವಾಗ ನಿಮ್ಗೆ ಯಾವ ಡೇಟ್ ತನಕ ಯಾವ್ಯಾವ ಕ್ರಾಪಿಗೆ ಅಪ್ಲೈ ಮಾಡೋಕೆ ಲಾಸ್ಟ್ ಡೇಟ್ ಇದೆ. ವ್ಯೂ ಕಟ್ ಆಫ್ ಡೇಟ್ಸ್ ಅಂತ ಇದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡಿ. ಇಲ್ಲಿ ಕ್ಲಿಕ್ ಮಾಡಿದ್ಮೇಲೆ ನಿಮ್ಮ ಡಿಸ್ಟಿಕ್, ನಿಮ್ಮ ಜಿಲ್ಲೆ ಯಾವ್ದಿದೆಯಲ್ಲ ಅದನ್ನ ಕ್ಲಿಕ್ ಮಾಡಿ. ಈಗ ಶಿವಮೊಗ್ಗದ ಕ್ಲಿಕ್ ಮಾಡಿದೆ. ಇಲ್ಲಿ ನೋಡಿ, ಈಗ ಭತ್ತಕ್ಕೆ ಆಗಸ್ಟ್ 14 ತನಕ ಲಾಸ್ಟ್ ಡೇಟ್ ಇದೆ, ಅಂದ್ರೆ ಬೆಳೆ ವಿಮೆ ಕಟ್ಟಕ್ಕೆ. ಇನ್ನ ಬೇರೆದಕ್ಕೆ ರಾಗಿಗೂ ಕೂಡ ಅಡಿಕೆ, ಶುಂಠಿ, ಮಾವು, ಕರಿಮೆಣಸು ಮತ್ತೆ ಮುಸ್ಕಿನ ಜೋಳ ಇವೇನಿದಾವಲ್ಲ, ಇವಕ್ಕೆ ಈ ತಿಂಗಳು 31ಕ್ಕೆ ನಿಮ್ಮ ಬೆಳೆ ವಿಮೆ ಕಟ್ಟಕ್ಕೆ ಲಾಸ್ಟ್ ಡೇಟ್ ಇದೆ. ಇದನ್ನ ನೀವು ಚೆಕ್ ಮಾಡ್ಕೊಳ್ಳಿ. ನಿಮ್ಮ ಡಿಸ್ಟಿಕ್ಗೆ ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ, ರೈತರ ಮಕ್ಕಳಾಗಿರ್ಬೋದು, ರೈತರಾಗಿರ್ಬೋದು, ನೀವು ರೈತರ ಮಕ್ಕಳಾಗಿದ್ರೆ ನಿಮ್ ತಂದೆ ತಾಯಿಗಳಿಗೆ ತಿಳಿಸಿ ಇದನ್ನ ಬೆಳೆ ವಿಮೆ ಕಟ್ಟಕ್ಕೆ. ಇದು ಮೇನ್ ಇಂಪಾರ್ಟೆಂಟ್ ಈ ಸರಿ, ಯಾಕಂದ್ರೆ ಯಾವ್ದು ಮಳೆ ಬರ್ತಾ ಇಲ್ಲ ಕರೆಕ್ಟ್ ಆಗಿ. ಮಳೆ ಬರ್ತಿರ್ಲಿಲ್ಲದಕ್ಕೆ ಕ್ರಾಪ್ ಮೇ ಬಿ ಲಾಸ್ ಆಗ್ಬೋದು, ಮೇ ನಾಟ್ ಬಿ ಲಾಸ್ ಆಗ್ಬೋದು, ಆದ್ರೂ ಆಗ್ಬೋದು, ಆಗ್ದೇನೆ ಇರ್ಬೋದು. ನೀವು ಇದನ್ನ ಅಪ್ಲೈ ಮಾಡಿ, ಯಾರೆಲ್ಲ ಮಾಡಿಲ್ಲ. ಈಗ ನೋಡಿ, ಇದು ನೀವು ಯಾವ್ಯಾವ ಕ್ರಾಪಿಗೆ ಎಷ್ಟು ದಿನ ಇದೆ ಲಾಸ್ಟ್ ಡೇಟ್ ಬೆಳೆ ವಿಮೆ ಕಟ್ಟಕ್ಕೆ ಅಂತ. ಹಾಗೆ ಬೇರೆದ್ ನೋಡೋದಾದ್ರೆ ಇಲ್ಲಿ ಮತ್ತೆ ಹೋಮಿಗೆ ಹೋಗಿ, ಇಲ್ಲಿ ನೋಡಿ, ಇವಾಗ ನೀವು ಸ್ಟೇಟಸ್ ನ ಚೆಕ್ ಮಾಡ್ಕೋಬೇಕು. ಇವಾಗ ನೀವು ಅಪ್ಲೈ ಮಾಡಿರ್ತೀರಾ, ಸ್ಟೇಟಸ್ ನ ಚೆಕ್ ಮಾಡ್ಕೋಬೇಕಂದ್ರೆ ಚೆಕ್ ಸ್ಟೇಟಸ್ ಅಂತ ಇದೆ. ಇಲ್ಲಿ ಹೋದ್ಮೇಲೆ ನಿಮ್ಮ ಮೊಬೈಲ್ ನಂಬರ್ನ ಅಥವಾ ಪ್ರಪೋಸಲ್ ಮೊಬೈಲ್ ನಂಬರ್ ಕ್ಲಿಕ್ ಮಾಡ್ಕೊಂಡು ಫಸ್ಟ್ ನೀವು ಪ್ರೀವಿಯಸ್ ಇಯರ್ದು ಏನಾದ್ರು, ಅಂದ್ರೆ ಹಿಂದಿನ ವರ್ಷ ನೀವು ಹಾಕಿರ್ತೀರಾ ಅನ್ಕೊಳ್ಳಿ. ಇವಾಗ ಹಿಂದಿನ ವರ್ಷ ನೀವೇನಾದ್ರೂ ಬೆಳೆ ವಿಮೆ ಹಾಕಿದ್ರೆ ಅದು ಅಮೌಂಟ್ ಬಂದಿದ್ಯೋ ಬಂದಿಲ್ವೋ ಕರೆಕ್ಟ್ ಆಗಿ ನಿಮ್ಗೆ ಗೊತ್ತಿರಲ್ಲ. ಅದನ್ನ ನೀವು ಚೆಕ್ ಮಾಡ್ಕೋಬೇಕಂದ್ರೆ ಇಲ್ಲಿ 2026-27 ಅಂತ ಇದೆಯಲ್ಲ, ಅದನ್ನ ನೀವು ಹೋಮ್ ಅಲ್ಲಿ ಹೋಗಿ ಫಸ್ಟ್ ನೀವು ಯಾವ ವರ್ಷದ ನೀವು ಚೆಕ್ ಮಾಡ್ಕೋಬೇಕಂತಿದ್ದಿರಲ್ಲ ಆ ವರ್ಷ ಚೆಕ್ ಮಾಡ್ಕೊಂಡು ಇಲ್ಲಿ ಮೊಬೈಲ್ ನಂಬರ್ ಹಾಕಿ, ಇಲ್ಲಿ ಕ್ಯಾಪ್ಚಾ ಇದೆ ನೋಡಿ, ಇಲ್ಲಿ ಕ್ಯಾಪ್ಚಾ ಹಾಕಿ ಸರ್ಚ್ ಅಂತ ಕೊಡಿ. ತಳಗೆಲ್ಲ ಡೀಟೇಲ್ಸ್ ಬರುತ್ತಾ ಹೋಗ್ತೈತೆ. ಇದು ನಿಮ್ಮ ದುಡ್ಡು ಮತ್ತೆ ಎಲ್ಲಿಗೆ ಬಂದಿದೆ, ನಿಮ್ಮ ಪ್ರೊಸೆಸ್, ನೀವು ಹಾಕಿರೋ ಅಪ್ಲಿಕೇಶನ್ ಎಲ್ಲಿದೆ ಅಂತ ಇದು ಚೆಕ್ ಮಾಡ್ಕೊಳಕ್ಕೆ. ಬೇರೆ ನೋಡೋಣ ಬನ್ನಿ. ಇವಾಗ ನಿಮ್ಮ ಯಾವ ಅಂಡರ್ ಬರುತ್ತೆ ನಿಮ್ಮ ಇದು ಅಂತ ತೋರಿಸ್ತೀನಿ. ಇವಾಗ ಕ್ರಾಪ್ ಯು ಕ್ಯಾನ್ ಇನ್ಸೂರ್. ಈಗ ನೀವು ಕ್ರಾಪ್ ಬೆಳೆದಿರ್ತೀರಾ. ಈಗ ಒಂದು ಜಿಲ್ಲೆ ಅಂದ್ರೆ ಬಹಳ ಎಲ್ಲಾರು ಏನೇನೋ ಒಂದೊಂದ್ ಕ್ರಾಪ್ ಬೆಳೆದಿರ್ತೀರಾ, ಅಂದ್ರೆ ಬೆಳೆ ಬೆಳೆದಿರ್ತೀರಾ. ಎಲ್ಲಾ ಬೆಳೆಗೂ ನಿಮ್ಗೆ ಬೆಳೆ ವಿಮೆ ಬರುತ್ತೆ ಅಂತ ಇಲ್ಲ. ಇಲ್ಲಿ ಯಾವ್ಯಾವ ಕ್ರಾಪಿಗೆ ಬೆಳೆ ವಿಮೆ ಬರುತ್ತೆ ಅಂತ ನೀವ್ ಹೆಂಗ್ ಚೆಕ್ ಮಾಡ್ಕೋಬೇಕು? ಇವಾಗ ನಾವ್ ಈ ಕ್ರಾಪ್ ಬೆಳೆದಿವಿ, ಈ ಕ್ರಾಪಿಗೆ ನಾವ್ ಬೆಳೆ ವಿಮೆ ಕಟ್ಬೋದಾ ಅಂತ ಕೇಳೋ ಅವಶ್ಯಕತೆನೇ ಇಲ್ಲ. ನೀವು ಹೋಗಿ ಈ ಆ್ಯಪಿಗೆ, ಇಲ್ಲಿ ಹೋಗಿ ಕ್ರಾಪ್ ಯು ಕ್ಯಾನ್ ಇನ್ಸೂರ್ ಅಂತ ಇರುತ್ತೆ. ಇಲ್ಲಿ ಹೋಗಿ ನೀವು ಕ್ಲಿಕ್ ಮಾಡಿದ್ರೆ ನಿಮ್ಮ ಜಿಲ್ಲೆ ಮತ್ತೆ ನಿಮ್ಮ ತಾಲೂಕು, ಹೋಬ್ಳಿ ಮತ್ತೆ ನಿಮ್ಮ ಊರು ಇದನ್ನ ಕ್ಲಿಕ್ ಮಾಡಿದಾಗ ಡಿಸ್ಪ್ಲೇ. ಈಗ ನೀವು ಯಾವ್ಯಾವ ಕ್ರಾಪಿಗೆ ಅಂತ, ನಾವು ತೆಂಗಿನಕಾಯಿ ಬೆಳೆದಿವಿ, ತೆಂಗಿನಕಾಯಿ ಬೆಳೆ ವಿಮೆ ಕಟ್ಟಕ್ ಆಗುತ್ತಾ? ಇಲ್ಲ, ಬರಲ್ಲ. ಯಾವ್ಯಾವ ಕ್ರಾಪಿಂಗ್ ಮೇಜರ್ ಆಗಿ ನೀವು ಯಾವ್ದಾದ್ ಬೆಳಿತೀರಾ? ಭತ್ತ ಬೆಳಿತಾರೆ, ಜೋಳ ಬೆಳಿತೀರಾ, ಆಯ್ತಾ, ಶುಂಠಿ ಬೆಳಿತಾರೆ, ಮಾವಿನ ಹಣ್ಣು ಬೆಳಿತಾರೆ,
ಪೆಪ್ಪರ್ ಬೆಳಿತಾರೆ. ಇಂಥವಕ್ಕೆ ನೀವು ಇನ್ಶೂರೆನ್ಸ್ ಮಾಡಿಸ್ಬೋದು. ಅಂದ್ರೆ ಕ್ರಾಪ್ ಬೆಳೆ ವಿಮೆ ಕಟ್ಬೋದು. ಎಷ್ಟು ಪರ್ಸೆಂಟು ನಿಮ್ಗೆ ಫಾರ್ಮರ್‌ದು ಅಂದ್ರೆ ರೈತರದ್ದು ಎಷ್ಟು ಶೇರ್ ಇರುತ್ತೆ ಈ ಬೆಳೆ ವಿಮೆದಲ್ಲಿ ಅಂದ್ರೆ, ನೀವು 5% 1 ಹೆಕ್ಟೇರ್‌ಗೆ 1 ಹೆಕ್ಟೇರ್ ಅಂದ್ರೆ 2.5 ಎಕರೆ ಆಯ್ತಾ? 1 ಎಕರ್ ಅಂದ್ರೆ 1 ಎಕರೆ. ಓಕೆನಾ? ಈಗ ನೀವು 2.5 ಹೆಕ್ಟೇರ್‌ಗೆ ರೈತರದ್ದು 5% ಇದಕ್ಕೆ ನೀವು ಕಟ್ಟಬೇಕಾಗತ್ತೆ. ಹಾಗೆ ಸೆಂಟ್ರಲ್ ಶೇರು ಮತ್ತೆ ಸೆಂಟ್ರಲ್ ಗೌರ್ಮೆಂಟ್ ಮತ್ತೆ ಸ್ಟೇಟ್ ಗೌರ್ಮೆಂಟ್ 10% ಇದಕ್ಕೆ ನಿಮ್ಗೆ ಇದನ್ನ ಹಾಕಿ ನಿಮ್ಗೆ ಬೆಳೆ ವಿಮೆ ಅಂತ ಹೇಳಿ ಅಮೌಂಟ್‌ನ ಕೊಡುತ್ತೆ. ಇಷ್ಟು ಪರ್ಸೆಂಟ್ ಶೇರ್ ಇರುತ್ತೆ. ನೀವು ಇದನ್ನು ನೋಡ್ಕೋಬಹುದು. ಎಷ್ಟೆಷ್ಟು ಪರ್ಸೆಂಟ್ ಯಾವ್ಯಾವ ಬೆಳೆಗೆ ಎಷ್ಟು ಶೇರ್ ಇದೆ ಅನ್ನೋದನ್ನ ನೀವು ಇದರಲ್ಲಿ ಚೆಕ್ ಮಾಡ್ಕೋಬಹುದು. ನಿಮ್ಮ ಊರಲ್ಲಿ ಸೊಸೈಟಿ ಅಂತ ಇರುತ್ತೆ. ಅಲ್ಲೋಗಿ ನೀವು ಕೇಳಿ ಅಥವಾ ಗ್ರಾಮ ಪಂಚಾಯತಿಗೆ ಹೋಗಿ ಕೇಳಿ ಅಥವಾ ಈ ಸರ್ವೆ ನಂಬರ್‌ನ ನೀವು ಹಾಕಿದಾಗ ಹಿಂದಿನ ವರ್ಷ ನಾವ್ ಯಾವ್ಯಾವ ಏನೇನ್ ಆಗಿದೆ, ಎಲ್ಲೆಲ್ಲಿ ಏನೇನ್ ಇದೆ ಅನ್ನೋ ಎಲ್ಲ ನಮ್ಗ್ ಗೊತ್ತಾಗುತ್ತೆ ಇಲ್ಲಿ. ನೀವ್ ಇಲ್ಲಿ ನೋಡ್ಬೋದು ಹೋಮಿಗ್ ಹೋದ್ರೆ ನೋಡಿ ಫೈಂಡ್ ಅ ಗ್ರಾಮ ಪಂಚಾಯತ್ ಅಂತ ಇದೆ. ನಿಮ್ಮ ಇವಾಗ 2 ಸಣ್ಣ ಹಳ್ಳಿಗಳು ಇರ್ತಾವೆ. ಸಣ್ಣ ಹಳ್ಳಿಗಳು 2 ಹಳ್ಳಿಗಳು ಸೇರಿ 1 ಗ್ರಾಮ ಪಂಚಾಯತಿ ಮಾಡಿರ್ತಾರೆ. ಇವಾಗ ನಾವ್ ಯಾವ ಗ್ರಾಮ ಪಂಚಾಯತಿ ಕಟ್ಟಬೇಕು, ಏನ್ ಕಟ್ಟಬೇಕು ಅನ್ನೋದು ನಮ್ಗೆ ಗೊತ್ತಾಗಲ್ಲ. ಇವಾಗ ನಿಮ್ಮ ಇಲ್ಲಿ ಡಿಸ್ಟ್ರಿಕ್ಟ್ ಹಾಕಿ, ನಿಮ್ಮ ಜಿಲ್ಲೆನ ಹಾಕಿ ಆಗ ನಿಮ್ಮ ಊರು ಯಾವ ಗ್ರಾಮ ಪಂಚಾಯತಿ ಅಂಡರ್ ಬರುತ್ತೆ ಅನ್ನೋದು ಇಲ್ಲ ಗೊತ್ತಾಗುತ್ತೆ. ಇಲ್ಲಿ ನೋಡಿ ಗ್ರಾಮ ಪಂಚಾಯತ್ ನೇಮ್ ಅಂದ್ರೆ ಗ್ರಾಮ ಅಂತ ಕೊಟ್ಟಿದ್ದಾರೆ. ಇದು ಗ್ರಾಮದಲ್ಲಿ ಬರುತ್ತೆ. ನೀವು ಇಲ್ಲಿ ಹೋಗಿ ಕೇಳ್ಬೋದು. ಆಯ್ತಾ? ಇನ್ನು ಏನಾದ್ರು ಮಾಹಿತಿ ಬೇಕಂದ್ರೆ ಕಮೆಂಟ್ ಮಾಡಿ, ಮೆಸೇಜ್ ಮಾಡಿ. ನಾನು ಇನ್ಫಾರ್ಮೇಶನ್ ತಿಳಿಸ್ತೀನಿ. ಇದು ಯಾರೆಲ್ಲ ನೋಡ್ತಿದ್ದೀರಾ ಆದಷ್ಟು ರೈತರಿಗೆ ತಿಳಿಸಿ. ಯಾಕಂದ್ರೆ ಕೆಲವೊಬ್ಬರಿಗೆ ಬೆಳೆ ವಿಮೆದು ಡೇಟ್ ಗೊತ್ತಿರಂಗಿಲ್ಲ. ಮತ್ತೆ ಯಾವ್ಯಾವ ಕ್ರಾಪಿಗೆ ಎಷ್ಟೆಷ್ಟು ಕಟ್ಬೇಕು ಅನ್ನೋದು ಗೊತ್ತಿರಲ್ಲ. ಇದನ್ನೆಲ್ಲ ನೀವು ಕಾಂಟ್ಯಾಕ್ಟ್ ಮಾಡಿ ಕೇಳ್ಕೋಬಹುದು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಇದೇ ತರ ಹೆಚ್ಚಿನ ವಿಡಿಯೋಗಾಗಿ ಸಬ್ಸ್ಕ್ರೈಬ್ ಮಾಡಿ.